ಹಾಯ್ ಫ್ರೆಂಡ್ಸ್, ಶೋಭಾ ಕುಮಟಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾಳೆ ಹೂವಿನ ಒಂದು ಗಸಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಲಾಭ ಇದೆ ಅನ್ನೋದು ಕೂಡ ಹೇಳ್ತೀನಿ. ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ಗಳಿರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಐರನ್ಸ್ ಮುಂತಾದ ವಿಟಮಿನ್ ಕಂಟೆಂಟ್ಸ್ ಇರುತ್ತೆ. ಇದರಿಂದ ಶುಗರು ಮತ್ತು ರಕ್ತದೊತ್ತಡ ಇರೋರಿಗೆ ಕಡಿಮೆ ಆಗುತ್ತೆ. ಹಾಗೆ ಕಿಡ್ನಿ ಸಮಸ್ಯೆ ಇರೋರಿಗೆ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೂ ಮಲಬದ್ಧತೆ ನಿವಾರಿಸುತ್ತೆ. ಹಾಗೂ ಬಾಣಂತಿಯರಿಗೆ ಕೂಡ ಕೊಡ್ತಾರೆ ಇದನ್ನು. ಆರೋಗ್ಯದ ಲಾಭಗಳು ತುಂಬ ಇವೆ. ಇದನ್ನು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಬಿಸಿನೀರಲ್ಲಿ ಒಂದು ಸಲ ಒಗರೆಲ್ಲ ಹೋಗೋ ಥರ ತೊಳೆದು ನೀರುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಇದನ್ನು ಈ ಥರ ಬೇಯಿಸೋಕ್ಕಿಡಬೇಕು. ಈ ಥರ ಬೆಂದಾದಮೇಲೆ ಇದಕ್ಕೆ ಮಸಾಲೆಗೆ ಒಣಮೆಣಸು, ಧನಿಯಾ, ಹಾಗೂ ಒಂದೆರಡು ಕಾಳುಮೆಣಸು, ಒಂದೆರಡು ಮೆಂತೆ, ರುಚಿಗೆ ತಕ್ಕಷ್ಟು ಹುಳಿ, ಹಾಗೂ ಒಂದೆರಡು ಬೆಳ್ಳುಳ್ಳಿ ಹಾಗೂ ಒಣ ಕೊಬ್ಬರಿ ಒಟ್ಟಿಗೆ ಇದನ್ನು ಗಸಿಯಾಗಿ ರುಬ್ಬಬೇಕು. ಗಸಿಯಾಗಿ ಇದನ್ನು ರುಬ್ಕೊಂಡು ಬೇಯ್ತಾ ಇರೋ ಈ ಪದಾರ್ಥಕ್ಕೆ ಈ ಮಸಾಲೆಯನ್ನು ಹಾಕಿಬಿಟ್ಟು ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಗಸಿ ಥರ ಮಾಡ್ಕೊಬೇಕು. ಗಸಿ ಥರ ಮಾಡಿ ಈ ಥರ ಸರ್ವ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಸರ್ವ್ ಮಾಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದು ತಿನ್ನಬೇಕು ಅನಿಸುತ್ತೆ. ಇದನ್ನು ರೊಟ್ಟಿ ಚಪಾತಿಯೊಂದಿಗೆ ತಿನ್ಬೋದು. ನಾನು ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ನೀವು ಹೊರಗಡೆ ಪನ್ನೀರ್ ಗಸಿ ಅದೇ ಇದು ತಿಂತಿರಲ್ಲ, ಇದೊಮ್ಮೆ ಮಾಡಿ ತಿಂದು ನೋಡಿ, ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ಗಸಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಚಪಾತಿಯೊಂದಿಗೆ ಅನ್ನದ